ಹಾಯ್ ಬಾಯ್ಸ್, RCB ಅಭಿಮಾನಿಗಳಿಗೆ ಗ್ರೇಟ್ ನ್ಯೂಸ್. ಬಾಯಿಗೆ ಸಕ್ಕರೆ ಹಾಕಿದ್ರೆ ಎಷ್ಟು ಸ್ವೀಟ್ ಆಗುತ್ತೋ ಅಷ್ಟೇ ಸ್ವೀಟ್ ಆದ ನ್ಯೂಸು, ಸಿಹಿಯಾದ ನ್ಯೂಸ್ ಅಂತ ಹೇಳ್ಬೋದು. ಸೊ ಈ ಒಂದು ನ್ಯೂಸ್ಗೋಸ್ಕರ ಫೈಟ್ ಮಾಡಿರೋದು BCCI, KCA ಅಂಡ್ RCB ಟೀಮ್ ಮ್ಯಾನೇಜ್ಮೆಂಟು. ಯಾರ ಹತ್ರ? ನಮ್ಮ ಕರ್ನಾಟಕ ಗೌರ್ಮೆಂಟ್ ಹತ್ರ ಫೈಟ್ ಮಾಡಿ ಇವಾಗ ಇದಕ್ಕೊಂದು ಸೊಲ್ಯೂಷನ್ ಕೂಡ ಕೊಟ್ಟಿದ್ದಾರೆ. ಮಾರ್ನಿಂಗ್ ವಿಡಿಯೋ ಅಪ್ಲೋಡ್ ಮಾಡಿರೋದ್ರಲ್ಲಿ ನಿಮಗೆ ಕಂಪ್ಲೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಏನಂತ ಆಗಿದೆ ಅಂತ. ಸೊ IPL ಶೆಡ್ಯೂಲ್ ಕೂಡ ಮುಂದೆ ಹೋಗ್ತಾ ಇತ್ತು. ಬಿಕಾಸ್ RCB ಹೋಮ್ ಗ್ರೌಂಡ್ ಇನ್ನೂ ಫಿಕ್ಸ್ ಆಗಿಲ್ಲ, ಇನ್ನೂ ಕನ್ಫರ್ಮ್ ಆಗಿಲ್ಲ, ಅದಕ್ಕೋಸ್ಕರ IPL ಶೆಡ್ಯೂಲ್ ಕೂಡ ಮುಂದೆ ಹೋಗ್ತಾ ಇದ್ದು. ಸೊ ಈ ಒಂದು ಪೋಸ್ಟ್ ನೋಡ್ತಾ ಇದ್ದೀರಾ, ಹೋಮ್ ಆಫ್ ಚಾಂಪಿಯನ್ಸ್ ಅಂತ. ಈ ಒಂದು ಪೋಸ್ಟ್ ಏನು ಎಕ್ಸ್ಪ್ಲೇನ್ ಮಾಡುತ್ತೆ ಅಂತ ಹೇಳಿದ್ರೆ, ಸಿಂಪಲ್ ಆಗಿ ಒಂದು ಹಿಂಟ್ ಕೂಡ ಕೊಡ್ತಾ ಇದೆ. ಸೊ ಈ ಒಂದು ಗ್ರೌಂಡ್ ಇದೆಯಲ್ಲ, ಈ ಗ್ರೌಂಡು ತಮ್ಮ ಚಿನ್ನಸ್ವಾಮಿ ಸ್ಟೇಡಿಯಮು. ಮತ್ತು ಈ ಒಂದು ಗ್ರೌಂಡ್ ಮಧ್ಯದಲ್ಲಿ 2 ಟ್ರೋಫಿ ಕಾಣ್ತಾ ಇದೆ ನಿಮಗೆ. ಅದು ಒಂದು ಮೆನ್ಸ್ದು ಮತ್ತು ಒಂದು ವುಮೆನ್ಸ್ದು, ಇಬ್ಬರು ಕೂಡ ಚಾಂಪಿಯನ್ಸ್ ಆಗಿರೋದು. ಸೊ ಈ ಒಂದು ಪೋಸ್ಟಿಂದ ನಾವೇನು ಅರ್ಥ ಮಾಡ್ಕೋಬೋದು ಅಂತ ಹೇಳಿದ್ರೆ, RCBಗೆ ಮತ್ತೆ ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಮು ಹೋಮ್ ಗ್ರೌಂಡ್ ಆಗಿ ಸಿಗ್ತಾ ಇದೆ. ಸೊ ಈ ಒಂದು ನ್ಯೂಸ್ಗೋಸ್ಕರ ತುಂಬ ತಿಂಗಳಿಂದ ತುಂಬ ಫೈಟ್ ಆಗ್ತಾ ಇತ್ತು. KCA ಅಂಡ್ BCCI ಮತ್ತು RCB ಟೀಮ್ ಮ್ಯಾನೇಜ್ಮೆಂಟು, ನಮ್ಮ ಕರ್ನಾಟಕ ಗೌರ್ಮೆಂಟ್ ತುಂಬ ಫೈಟ್ ಮಾಡ್ತಾಯಿದ್ರು ಈ ಒಂದು ನ್ಯೂಸ್ಗೋಸ್ಕರ. ಮತ್ತು ಇವಾಗ ಎಲ್ಲನೂ ಕೂಡ ಕನ್ಫರ್ಮ್ ಆಗಿದೆ. IPL ಶೆಡ್ಯೂಲ್ ಕೂಡ ಮುಂದೆ ಹೋಗ್ತಾ ಇತ್ತು. ಯಾಕಂತ ಹೇಳಿದ್ರೆ RCB ಇನ್ನು ನಿಮ್ಗೆ ಗೊತ್ತು, IPL ಅಲ್ಲಿ RCB ಎಷ್ಟು ವ್ಯಾಲ್ಯೂ ಟೀಮ್ ಇದೆ ಅಂತ, ಎಷ್ಟು ವ್ಯಾಲ್ಯೂ ಆಗಿರೋ ಟೀಮ್ ಇದೆ ಅಂತ. ಸೊ ಈ ಒಂದು ಟೀಮ್ಗೋಸ್ಕರ IPL ಶೆಡ್ಯೂಲ್ ಕೂಡ ಮುಂದೆ ಹೋಗ್ತಾ ಇತ್ತು. ನಿನ್ನೆ ಮಾರ್ನಿಂಗ್ ವೀಡಿಯೋ ಅಪ್ಲೋಡ್ ಮಾಡಿರೋದು ನೀವು ನೋಡಿದ್ದೀರಾ. ಕಂಪ್ಲೀಟಾಗಿ ವೀಡಿಯೋ ನೋಡಿದ್ರೆ ನಿಮ್ಗೆ ಅರ್ಥ ಆಗಿರುತ್ತೆ ಅಲ್ಲೇ ಆಲ್ಮೋಸ್ಟು. ಸೊ ಶೆಡ್ಯೂಲ್ ಏನಕ್ಕೆ ಮುಂದೆ ಹೋಗ್ತಾ ಇತ್ತು ಅಂತ. ಸೊ ಈ ಒಂದು ವೀಕಲ್ಲಿ 7 ಇಂದ 10 ದಿನಗಳ ಶೆಡ್ಯೂಲ್, ಫಿಕ್ಚರ್ ಕೂಡ ಅನೌನ್ಸ್ ಆಗೋದಂತೆ. ಅದಾದಮೇಲೆ ಆಫ್ಟರ್ ಎಲೆಕ್ಷನ್ ಆದಮೇಲೆ ಮತ್ತೆ ಶೆಡ್ಯೂಲ್ ಕೂಡ ಅನೌನ್ಸ್ ಮಾಡ್ತಾರೆ ಅಂತ ಹೇಳಿದರೆ, ಇದು ಫಸ್ಟ್ ಅಪ್ಡೇಟು. ಮತ್ತು RCB ಅಭಿಮಾನಿಗಳಿದು ಗುಡ್ ನ್ಯೂಸು. ಮತ್ತು ಸೆಕೆಂಡ್ ಅಪ್ಡೇಟ್ ನೋಡ್ತಾ ಇದ್ದೀರಾ, ನಿಮಗೆ ಯಾರು ಅವಮಾನ ಮಾಡಿದ್ರೋ ಅವರೇ ನಿಮಗೆ ಸನ್ಮಾನ ಮಾಡ್ತಾರೆ ಅಂತ ಈ ಒಂದು ಪೋಸ್ಟ್ ನೋಡಿದ್ರೆ ಗೊತ್ತಾಗುತ್ತೆ. ಸೊ 21 ಫೆಬ್ರವರಿಲಿ ಈ ಒಂದು T20 ವರ್ಲ್ಡ್ ಕಪ್ಪಲ್ಲಿ ಯಾವ ಥರ ಆಗ್ತಾ ಇದೆ ಅಂತ ಗೊತ್ತು ನಿಮಗೆ. ನಮ್ಮ ಟೀಮ್ ಇಂಡಿಯಾದಂತೂ ಅಪ್ ಆ್ಯಂಡ್ ಡೌನ್ಸ್ ಸಕ್ಕತ್ತಾಗಿ ಹೋಗ್ತಾ ಇದೆ. ಸೊ ಅದರಲ್ಲಿ ನೋಡ್ತಾ ಇದ್ದಾರೆ, ಯು ವಾಂಟ್ ಮೀ ಟು ಡ್ರಾಪ್ ಅಭಿಷೇಕ್ ಶರ್ಮಾ, ತಿಲಕ್ ವರ್ಮಾ ಫಾರ್ ಸಂಜು ಅಂತ ಸೂರ್ಯಕುಮಾರ್ ಯಾದವ್ ಒಂದು ಇಂಟರ್ವ್ಯೂಲಿ ಹೇಳ್ಕೊತಾರೆ. ಯಾರೋ ಇವಾಗ ಜರ್ನಲಿಸ್ಟ್ ಎಲ್ಲ ಕೇಳ್ತಿರ್ತಾರಲ್ಲ ಕ್ವಶನ್ಗಳು, ಸೊ ಅದಕ್ಕೆ ಕೇಳ್ತಿರ್ತಾರೆ, ಇವರು ಈ ಥರ ಒಂದು ಹೇಳ್ತಾರೆ. ಸೊ ಅದಕ್ಕೋಸ್ಕರ ವೆಸ್ಟ್ ಇಂಡೀಸ್ ವಿರುದ್ಧ ಸಂಜು ಸ್ಯಾಮ್ಸನ್ ಯಾವ ಥರ ಒಂದು ಪರ್ಫಾರ್ಮೆನ್ಸ್ ಬಂತ ಅಂತ ಹೇಳಿದ್ರೆ, ಈ ಒಂದು ಸ್ಟೇಟ್ಮೆಂಟು ಸೂರ್ಯಕುಮಾರ್ ಯಾದವ್ ಒಂದು ಟೇಕ್ ಎ ಬೋ ಅಂತ ಕೊಡ್ತಾರೆ. ಅವರು ಹ್ಯಾಟೆಲ್ಲ ಬಿಚ್ಚಿಬಿಟ್ಟು ಸಂಜು ಸ್ಯಾಮ್ಸನ್ಗೆ. ಸೊ ಇದು ರೆಸ್ಪೆಕ್ಟ್ ಅಂತ ಹೇಳಿದ್ರೆ, ಪೇಷನ್ಸಿಂದ ವೆಯ್ಟ್ ಮಾಡಿ ಸಂಜು ಸ್ಯಾಮ್ಸನ್ನು ಆ ಒಂದು ಇನ್ನಿಂಗ್ಸ್ಗೋಸ್ಕರ ತುಂಬ ವರ್ಷ ಕಷ್ಟಪಟ್ಟಿದ್ದಾರೆ. ಸೊ ಸಂಜು ಸ್ಯಾಮ್ಸನ್ ಇರೋ ಫಾರ್ಮಲ್ಲಿ ಅವ್ರನ್ನ ಕೂರ್ಸಂಗೆ ಇಲ್ಲ ಮಗ, ಲಿಟ್ರಲಿ ಕೂರ್ಸಂಗೆ ಇಲ್ಲ. ಬಟ್ ಅಂಥ ಬ್ಯಾಟರ್ನ ಕೂಡ ಕೂರ್ಸರ್ ಅಂತ ಹೇಳಿದ್ರೆ, ಸೊ ಇದರಲ್ಲಿ ತುಂಬ ಏನೇನೋ ಆಗಿದೆ. ಓಕೆ, ಬಟ್ ಟೀಮ್ ಇಂಡಿಯಾ ಇದ್ದ ಸಿಚುವೇಷನಲ್ಲಿ ಸಂಜು ಸ್ಯಾಮ್ಸನ್ನ ತಗೋಬರ್ಬೇಕು ಅಂತ ಎಂಥ ಸೆನ್ಸ್ ಇರೋ, ಕಾಮನ್ ಸೆನ್ಸ್ ಅದು. ಓಕೆನಾ? ಬಿಕಾಸ್ ಸಂಜು ಸ್ಯಾಮ್ಸನ್ನು ಏನಕ್ಕೆ ತಗೋಬರ್ಬೇಕಂತ ಹೇಳಿದರೆ, ಆ ಒಂದು ಟೈಮಲ್ಲಿ ಅಭಿಷೇಕ್ ಶರ್ಮಾ ಮತ್ತು ತಿಲಕ್ ವರ್ಮಾ ಪರ್ಫಾರ್ಮ್ ಅಂತೂ ಮಾಡ್ತಾ ಇರಲ್ಲ. ಅಭಿಷೇಕ್ ಶರ್ಮಾ ಬ್ಯಾಕ್ ಟು ಬ್ಯಾಕ್ 3 ಡಕ್ಸ್ಗಳಾಗಿರ್ತಾರೆ. ಮತ್ತು ಜಿಂಬಾಬ್ವೆ ವಿರುದ್ಧ ಒಂದು 50 ಬಂದಿರೋದು ಅಷ್ಟೇ. ಇಲ್ಲಿ ಈ ಒಂದು T20 ವರ್ಲ್ಡ್ ಕಪ್ಪಲ್ಲಂತೂ ರನ್ಸೇ ಬಂದಿಲ್ಲ. ಓಕೆನಾ? ಅಭಿಷೇಕ್ ಶರ್ಮಾಗೆ ಒಂದು 50 ಬಿಟ್ಟರೆ, ಅದು ಜಿಂಬಾಬ್ವೆ ವಿರುದ್ಧ. ಅದು ಯಾರು ಕೂಡ ಕೌಂಟ್ರ್ ಮಾಡಲ್ಲ, ಬಿಕಾಸ್ ಜಿಂಬಾಬ್ವೆ ಅಂತ ಟೀಮ್ ಅಂತ ಗೊತ್ತು. ಬಟ್ ಒಳ್ಳೆ ಕ್ರಿಕೆಟ್ ಕೂಡ ಅವ್ರು ಆಡಿದ್ದಾರೆ. ಸೊ ತಿಲಕ್ ವರ್ಮಾ ಅಂತೂ ಕಂಪ್ಲೀಟ್ ಔಟ್ ಆಫ್ ದ ಫಾರ್ಮ್ ಹೋಗ್ಬಿಟ್ಟಿದ್ರು. ಯಾಕಂತ ಹೇಳಿದ್ರೆ ತುಂಬ ಸ್ಲೋ, ಅಂದರೆ ರನ್ಸ್ ಹೊಡಿತಾ ಇದ್ರು, 25 30 ರನ್ ಬರ್ತಾಯಿತ್ತು. ಬಟ್ ತುಂಬ ಸ್ಲೋ ಆಗಿ ಬರ್ತಾಯಿತ್ತು. 20 ಬಾಲ್ಗೆ 25, 25 ಬಾಲ್ಗೆ 30 ಆ ಥರ ರನ್ಸ್ನ ಬರ್ತಾಯಿದ್ರು. ಆ ಒಂದು ಟೈಮಲ್ಲಿ ಈ ಒಂದು ಮಾತುಗಳೆಲ್ಲ ಬಂದಿದ್ದು. ಬಟ್ ಅದಕ್ಕೆ ಉತ್ತರ ಕೊಟ್ಟಿರೋದು ಸಂಜು ಸ್ಯಾಮ್ಸನು. ಮತ್ತು ಅವ್ರ ಮುಂದೆ ತಲೆ ಬಾಗಿರೋದು ನಮ್ಮ T20 ಕ್ಯಾಪ್ಟನ್ನು ಸೂರ್ಯಕುಮಾರ್ ಯಾದವ್ ಮಗ. ಮತ್ತು RCB ಮತ್ತು CSK ಅಭಿಮಾನಿಗಳಿಗೆ ಗ್ರೇಟ್ ನ್ಯೂಸು. ಬಿಕಾಸ್ ಇವಾಗ ತಲಾ ಕೂಡ ಪ್ರಾಕ್ಟೀಸ್ನ ಸ್ಟಾರ್ಟ್ ಮಾಡಿದರೆ. ಆಲ್ಮೋಸ್ಟ್ ಎಲ್ಲ ಟೀಮ್ಗಳು IPL ಇವಾಗ ಪ್ರಾಕ್ಟೀಸ್ ಕೂಡ ಸ್ಟಾರ್ಟ್ ಮಾಡಿದರೆ. ಆ್ಯಂಡ್ 4ನೇ ಅಪ್ಡೇಟ್ ಏನಂತ ಹೇಳಿದ್ರೆ, ಎಲ್ಲ ಟೀಮ್ದು ಜೆರ್ಸಿ ಕೂಡ ಇವಾಗ ರಿವೀಲ್ ಆಗಿದೆ. ಅದ್ರಲ್ಲಿ ನಮ್ಮ RCB ನೋಡ್ತಾ ಇದ್ದೀರಾ, ಏನೂ ಚೇಂಜಸ್ ಇಲ್ಲ, ಸೇಮ್ ಇದೆ. ಬಟ್ ಇಲ್ಲಿ ಏನೋ ಸ್ಟ್ರ್ಯಾಪ್ ಒಂದು, ಓಕೆನಾ, ಇಲ್ಲೇನೋ ಸಿಮ್ ಡಿಫ್ರೆಂಟಾಗಿ ಏನೋ ಮಾಡಿದ್ದಾರೆ. ಮತ್ತು ನಥಿಂಗ್ ಸ್ಮಾರ್ಟ್ ಫೋನ್ ಅವರು ಇವಾಗ ಬ್ರ್ಯಾಂಡ್ ಅಂಬಾಸಿಡರ್ ಆಗಿದ್ದಾರೆ RCBಗೆ, ಅಂದರೆ ಸ್ಪಾನ್ಸರ್ನ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಮತ್ತು CSK ಕೂಡ ನೋಡ್ತಾ ಇದ್ದೀರಾ, ಏನೂ ಚೇಂಜಸ್ ಇಲ್ಲ, ಸ್ವಲ್ಪ ಅದೇ ಸ್ಪಾನ್ಸರ್ಸು ಚೇಂಜ್ ಆಗಿದ್ದಾರೆ ನೇಮ್ಗಳು ಅಷ್ಟೇ, ಬಿಟ್ಟರೆ ಬೇರೆ ಆಗಿಲ್ಲ. ಮತ್ತು LSGದು ಕಂಪ್ಲೀಟ್ T-ಶರ್ಟ್ ಜೆರ್ಸಿ ಫುಲ್ಲು ಚೇಂಜ್ ಮಾಡಿದ್ದಾರೆ. ಪಟ್ಟೆ ಮಾಡಿಕೊಂಡು ಏನೋ ಒಂಥರ ಡಿಫ್ರೆಂಟಾಗಿ ಬಂದಿದ್ದಾರೆ. ಸೊ ಇದರಿಂದ ಲಕ್ ಬರುತ್ತಾ ನೋಡಬೇಕು. ಆ ಒಂದು ಟೀಮ್ ಓನರ್ಗೆ ಫುಲ್ ಎಗರಾಡ್ತಾ ಇರ್ತಾರೆ ಯಾವಾಗಲೂ, ಸೋತ್ಬಿಟ್ರೆ ಮ್ಯಾಚು. ಮತ್ತು ಹೈದ್ರಾಬಾದವ್ರದ್ದು ಕೂಡ ನೋಡಿದ್ರೆ ತುಂಬ ಚೇಂಜಸ್ ಏನಾಗಿಲ್ಲ, ಸಿಂಪಲ್ ಚೇಂಜಸ್ ಮಾಡ್ಕೊಂಡಿದ್ದಾರೆ. ಸೊ ಎವ್ರಿ ಪಟ್ಟೆಗಳು ಬಂದುಬಿಟ್ಟಿದೆ. ಪಟ್ಟೆ ಅಂದರೆ ಲೈನ್ಗಳು, ಬ್ಲ್ಯಾಕ್ ಲೈನ್ಗಳಿದೆಯಲ್ಲ ಅದು. ಸೊ ಈ ಒಂದು ಅಪ್ಡೇಟ್ಗಳನ್ನ ಕೇಳಿ ನಿಮ್ಗೇನು ಅನಿಸುತ್ತೆ ಕಾಮೆಂಟ್ ಮಾಡಿ. ಸೊ RCB ಇವಾಗ ಕಂಪ್ಲೀಟಾಗಿ ಎಲ್ಲನೂ ಕೂಡ ಪ್ರಾಬ್ಲಮ್ ಸೊಲ್ಯೂಷನ್ಗಳು ಸಿಕ್ಬಿಟ್ಟಿದೆ. ಸೊ ಚಿನ್ನಸ್ವಾಮಿ ಸ್ಟೇಡಿಯಂ ನಮಗೆ ಹೋಮ್ ಗ್ರೌಂಡ್ ಆಗಿರೋದು. ನಿಮ್ಗೇನು ಅನಿಸುತ್ತೆ ಕಾಮೆಂಟ್ ಮಾಡೋ ಮಗ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಾಡಿಕೊಳ್ಳಿ. ಡಿಸ್ಕ್ರಿಪ್ಷನಲ್ಲಿ ಟೆಲಿಗ್ರಾಮ್ ಲಿಂಕ್ ಇದೆ, ಹೋಗಿ ಜಾಯ್ನ್ ಆಗಿ. ಮತ್ತು ಫೇಸ್ಬುಕ್ಕಲ್ಲಿ ಸಕ್ಕತ್ತಾಗಿ ಫಾಲೋ ಮಾಡ್ತಾರೆ, ಹಂಗೆ ಫಾಲೋ ಮಾಡಿ. ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ಸಿ ಯು ಬಾಯ್ಸ್.